ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಲವು ದಿನಗಳ ಬಳಿಕ ನಿಮಗೆ ಬಹಳ ಶುಭ ಸುದ್ದಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಗಜಪ್ರಸವದಂತಾಗಿದ್ದಂತಹ ಟ್ರೇಡ್ ಡೀಲ್ ಕೊನೆಗೂ ಒಂದು ಹಂತಕ್ಕೆ ಬಂದು ನಿಂತಿದೆ. ಟ್ರಂಪ್ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಭಾರತದ ಟ್ಯಾರಿಫ್ ಅನ್ನ ಈ ತಕ್ಷಣಕ್ಕೆ ಜಾರಿಗೆ ಬರುವಂತೆ ದೊಡ್ಡ ಪ್ರಮಾಣದಲ್ಲಿ ಕಟ್ ಆಫ್ ಮಾಡಿದ್ದಾರೆ. ಭಾರತದೊಂದಿಗಿನ ಅಮೆರಿಕದ ಟ್ರೇಡ್ ಡೀಲ್ ಫೈನಲ್ ಅಂತ ಟ್ರಂಪ್ ಅವರೇ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ದಿಢೀರ್ ಅಂತ ಒಂದು ಮಹತ್ವದ ಮಾತುಕತೆಯೂ ಕೂಡ ನಡೆದಿದೆ. ಮಿತ್ರರೇ, ಸದ್ಯ ಆದಂತಹ ಟ್ರೇಡ್ ಡೀಲ್ ನಿಜವೇ ಆಗಿದ್ರೆ, ಅಂದ್ರೆ ಟ್ರಂಪ್ ಇದಕ್ಕೆ ಬದ್ಧವಾಗಿದ್ದೇ ಆಗಿದ್ರೆ ಭಾರತಕ್ಕೆ ನಿಜವಾಗ್ಲೂ ಕೂಡ ಲಾಭ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ವಿಚಾರಗಳಿದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿನ್ನೆ ರಾತ್ರಿ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ, ಅಮೆರಿಕದ ಕಾಲಮಾನದ ಪ್ರಕಾರ ಮುಂಜಾನೆ, ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ದಿಢೀರ್ ಅಂತ ಕರೆ ಮಾಡ್ತಾರೆ. ಇಬ್ಬರೂ ನಾಯಕರ ನಡುವೆ ಟ್ರೇಡ್ ಡೀಲ್ನ ಕುರಿತಾಗಿ ಮಾತುಕತೆ ನಡೆಯುತ್ತೆ. ಅದಾದ ಬಳಿಕ ಟ್ರಂಪ್ ಅವರು ನೇರವಾಗಿ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಇಟ್ ವಾಸ್ ಆನ್ ಹಾನರ್ ಟು ಸ್ಪೀಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಆಫ್ ಇಂಡಿಯಾ ದಿಸ್ ಮಾರ್ನಿಂಗ್. ಹೀಗಂತ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ಆರಂಭಿಸಿದಂತಹ ಟ್ರಂಪ್ ಅನೇಕ ವಿಚಾರಗಳನ್ನ ಅಲ್ಲಿ ಹೇಳಿದ್ದಾರೆ. ಅದನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಟ್ರಂಪ್ ಹೇಳಿದ್ದನ್ನೇ ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಅವರು ನನ್ನ ಆತ್ಮೀಯ ನಾಯಕರಲ್ಲಿ ಒಬ್ಬರು ಮತ್ತು ಅವರು ದೇಶದ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ನಾಯಕ. ವ್ಯಾಪಾರ, ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋದಕ್ಕೆ ಹಾಗೂ ಯುಎಸ್ ಮತ್ತು ವೆನಿಜುವೆಲಾದಿಂದ ಭಾಗಶಃ ಹೆಚ್ಚಿನ ತೈಲವನ್ನು ಖರೀದಿ ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇದು ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸೋದಕ್ಕೆ ಸಹಾಯವಾಗುತ್ತದೆ. ಪ್ರತಿ ವಾರ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇದನ್ನು ತಪ್ಪಿಸುತ್ತದೆ. ಪಿಎಂ ಮೋದಿ ಜೊತೆಗಿನ ಸ್ನೇಹ ಮತ್ತು ಅವರ ಗೌರವಯುತ ಕೋರಿಕೆಯಂತೆ ಈ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಯುಎಸ್ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದೇವೆ. ಈ ಮೂಲಕ ಪರಸ್ಪರ ಕಡಿಮೆ ಸುಂಕವನ್ನು ವಿಧಿಸಲಾಗುತ್ತದೆ. ಈವರೆಗಿನ 25% ಸುಂಕವನ್ನ 18%ಗೆ ಇಳಿಸಲಾಗುತ್ತದೆ. ಇದಕ್ಕೆ ಪ್ರತಿಯಾಗಿ ಅವರು ಯುಎಸ್ ಮೇಲಿನ ಸುಂಕ ಹಾಗೂ ಇತರೆ ಅಡೆತಡೆಗಳನ್ನು ಶೂನ್ಯಕ್ಕೆ ಇಳಿಸಲು ಒಪ್ಪಿಕೊಂಡಿರುತ್ತಾರೆ. ಪ್ರಧಾನಿ ಮೋದಿ ಯುಎಸ್ ವಸ್ತುಗಳನ್ನು ಬೈ ಮಾಡಲು ಹೆಚ್ಚು ಬದ್ಧವಾಗಿದ್ದಾರೆ. ಜೊತೆಗೆ $500 ಬಿಲಿಯನ್ ಹೆಚ್ಚಿನ ಯುಎಸ್ ಇಂಧನ, ತಂತ್ರಜ್ಞಾನ, ಕೃಷಿ, ಕಲ್ಲಿದ್ದಲು ಮತ್ತು ಇತರ ಹಲವು ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೆ. ಭಾರತದೊಂದಿಗಿನ ತಮ್ಮ ಅದ್ಭುತವಾದಂತಹ ಸಂಬಂಧ ಮುಂದೆ ಇನ್ನಷ್ಟು ಬಲಗೊಳ್ಳುತ್ತದೆ. ಪ್ರಧಾನಿ ಮೋದಿ ಮತ್ತು ನಾನು ಕೆಲಸಗಳನ್ನು ನಿಜವಾಗಿಯೂ ಕೂಡ ಮುಗಿಸುವಂತಹ ನಾಯಕರು. ಇದನ್ನ ಬಹುತೇಕರ ಬಗ್ಗೆ ಹೇಳಲಾಗದಂತಹ ವಿಷಯ. ಹೀಗಂತ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಿತ್ರರೇ, ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ನೋಡಿದ್ರೆ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಟ್ರಂಪ್ ಅವರು ಇಲ್ಲೂ ಕೂಡ ಸುಳ್ಳು ಹೇಳೋದನ್ನ ಬಿಟ್ಟಿಲ್ಲ. ಅಮೆರಿಕದ ಜನರಿಗೆ ಹೂ ಮೂಡಿಸುವಂತಹ ಕೆಲಸವನ್ನ ಟ್ರಂಪ್ ಈ ಪೋಸ್ಟ್ನಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲಿ ಭಾರತಕ್ಕೆ ಇಂಪಾರ್ಟೆಂಟ್ ಆಗುವಂತಹ ಅಂಶ ಏನು ಕೇಳಿದ್ರೆ, ಭಾರತಕ್ಕಿರುವಂತಹ 25% ಟ್ಯಾರಿಫ್ ಅನ್ನ 18%ಗೆ ಕಟ್ ಆಫ್ ಮಾಡಿದ್ದಾರೆ. ಅದರಲ್ಲಿ ನಮಗೆ 7% ಇಳಿಕೆ ಆಗಿದೆ. ಇದು ಭಾರತಕ್ಕೆ ಭಾರಿ ಲಾಭವನ್ನು ತರುತ್ತೆ. ನಾನು ಅದರ ಬಗ್ಗೆ ಮುಂದೆ ವಿವರಿಸ್ತೀನಿ. ಇದರ ಜೊತೆಗೆ ಟ್ರಂಪ್ ಮಾಡಿದಂತಹ ಇನ್ನೊಂದು ಘೋಷಣೆ ಏನು ಕೇಳಿದ್ರೆ, ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನ ನಿಲ್ಲಿಸುತ್ತೆ. ಅದಕ್ಕೆ ಬದಲಾಗಿ ಅಮೆರಿಕ ಮತ್ತು ವೆನಿಜುವೆಲಾದ ಆಯಿಲ್ ಅನ್ನ ಖರೀದಿ ಮಾಡುತ್ತೆ ಅಂತ. ಇದು ನಿಜವಾಗಿ ಕೇಳಿದ್ರೆ ಮಿತ್ರರೇ, ಕೆಲವೊಂದಷ್ಟು ಬೆಳವಣಿಗೆಗಳು ಆ ರೀತಿಯಾಗಿ ನಡೆದಿದೆ. ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಭಾರತ ಕೂಡ ವೆನಿಜುಲಾದ ಜೊತೆಗೆ ವ್ಯಾಪಾರವನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಉತ್ಸಾಹವನ್ನು ತೋರಿಸಿದೆ. ಆದರೆ ಭಾರತ ಯಾವ ಪ್ರಮಾಣದಲ್ಲಿ ವೆನಿಜುಲಾದ ಆಯಿಲ್ ಅನ್ನ ಬೈ ಮಾಡುತ್ತೆ, ಇದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೆ ಪ್ರತಿಯಾಗಿ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸುತ್ತಾ ಕೇಳಿದ್ರೆ ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಟ್ರಂಪ್ ಹೇಳ್ತಾ ಇದಾರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ದಾರೆ, ಈ ಹಿಂದಿನಿಂದಲೂ ಕೂಡ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ಆ ರೀತಿಯ ಯಾವುದೇ ಲಕ್ಷಣಗಳು ರಷ್ಯಾ ಮತ್ತು ಭಾರತದ ನಡುವಿನ ವ್ಯಾಪಾರದಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಮೆರಿಕ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಿಂದಲೂ ಕೂಡ ಈ ಮಾತನ್ನ ಹೇಳ್ತಾ ಇದೆ. ನವೆಂಬರ್ ತಿಂಗಳಿನಲ್ಲಂತೂ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನ ನಿಲ್ಲಿಸೇ ಬಿಡ್ತು ಅನ್ನುವ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಆದರೆ 2025 ಡಿಸೆಂಬರ್ ತಿಂಗಳಿನಲ್ಲಿ ಭಾರತ ರಷ್ಯಾದಿಂದ ಖರೀದಿ ಮಾಡಿದಂತಹ ಕಚ್ಚಾ ತೈಲದ ಡೇಟಾವನ್ನು ನೋಡಿದ್ದೆ ಆದರೆ ಟ್ರಂಪ್ ಹೇಳ್ತಾ ಇರುವಂತದ್ದು 100% ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತ 2025 ಡಿಸೆಂಬರ್ ತಿಂಗಳಿನಲ್ಲಿ ಒಟ್ಟು 1.8 ಬಿಲಿಯನ್ ಯೂರೋದಷ್ಟು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ರಷ್ಯಾದಿಂದ ಒಟ್ಟು ಫಾಸಿಲ್ ಫ್ಯೂಯಲ್ ಅನ್ನು ಭಾರತ ಖರೀದಿ ಮಾಡಿರುವಂತದ್ದು 2.3 ಬಿಲಿಯನ್ ಯೂರೋದಷ್ಟು. ಅಂದ್ರೆ ಭಾರತದ ರೂಪಾಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 25,000 ಕೋಟಿಯಷ್ಟು ವ್ಯಾಪಾರ ಮಾಡಿದೆ ಕೇವಲ ಒಂದು ತಿಂಗಳ ಅವಧಿಯಲ್ಲಿ. ಆದರೆ ಟ್ರಂಪ್ ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ಭಾರತ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ಕಡಿಮೆ ಮಾಡಿದೆ ಅಂತ. ಅಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಮುಂದೇನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಏನಾದರೂ ವೆನಿಜುಲಾದಿಂದ ಆಯಿಲ್ ಬೈ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ಅಮೆರಿಕದಿಂದ ಖರೀದಿ ಮಾಡ್ತಾ ಇರುವಂತಹ ಆಯಿಲ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದೆ ಆದರೆ ರಷ್ಯಾದಿಂದ ಖರೀದಿ ಮಾಡೋದನ್ನು ಕಡಿಮೆ ಮಾಡಬಹುದು. ಆದರೆ ಭಾರತದ ಕೆಲವೊಂದಷ್ಟು ಖಾಸಗಿ ತೈಲ ಕಂಪನಿಗಳು ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಿದವೆ, ಕೆಲವುದಂತೂ ನಿಲ್ಲಿಸಿಯೇ ಬಿಟ್ಟಿದ್ದಾವೆ.
ಈ ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಟ್ರಂಪ್ ಕೇವಲ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ತನ್ನ ಜನರಿಗೆ ಖುಷಿ ಪಡಿಸುವಂತಹ ವಿಚಾರಗಳನ್ನು ಇಲ್ಲಿ ಹಾಕಿದರಷ್ಟೇ, ಅದರಲ್ಲಿ ಸತ್ಯವೂ ಕೂಡ ಇಲ್ಲ. ಎರಡನೇದಾಗಿ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಭಾರತ $500 ಬಿಲಿಯನ್ ಮೊತ್ತದ ವ್ಯಾಪಾರವನ್ನು ಅಮೆರಿಕದೊಂದಿಗೆ ಮಾಡುತ್ತೆ, ಅಮೆರಿಕದ ವಸ್ತುಗಳನ್ನು ಖರೀದಿ ಮಾಡುತ್ತೆ ಅಂತ. ಮಿತ್ರರೇ, ಇದು ಸತ್ಯಕ್ಕೆ 200% ದೂರ ಇರುವಂತಹ ವಿಚಾರ. ಭಾರತ ಅಮೆರಿಕದೊಂದಿಗೆ ವ್ಯಾಪಾರ ಹೊಂದಿರುವಂತಹದ್ದೇ $130 ರಿಂದ $140 ಬಿಲಿಯನ್. ಅದರಲ್ಲಿ ಅಮೆರಿಕದಿಂದ ಬೈ ಮಾಡೋದು ಸೇರಿದೆ, ಅಮೆರಿಕಾಗೆ ನಾವು ರಫ್ತು ಮಾಡೋದು ಕೂಡ ಸೇರಿದೆ. ಇದನ್ನ ಬಿಟ್ಟು ಭಾರತ ಏಕಾಂಗಿಯಾಗಿ $500 ಬಿಲಿಯನ್ ಮೊತ್ತದ ವಸ್ತುಗಳನ್ನ ಅಮೆರಿಕದಿಂದ ಬೈ ಮಾಡುತ್ತೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯ ಆಗತ್ತಾ? ಇದು ಸತ್ಯ ಆಗಬೇಕಾದ್ರೆ ಭಾರತ ವಿಶ್ವದ ಯಾವುದೇ ಇತರ ದೇಶಗಳೊಂದಿಗೆ ವ್ಯಾಪಾರವನ್ನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಬೇರೆ ದೇಶಗಳಿಂದ ಏನನ್ನೂ ತರಿಸ್ಕೊಳ್ಬಾರ್ದು, ಕೇವಲ ಅಮೆರಿಕದಿಂದ ಮಾತ್ರ ತರಿಸ್ಕೊಳ್ಬೇಕು ಅಂತಹ ಪರಿಸ್ಥಿತಿ ಅದೆಲ್ಲಾದ್ರೂ ಆಗೋದುಂಟಾ? ಆದರೆ ಟ್ರಂಪ್ ಈ ರೀತಿಯಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ನಿಮಗೆ ಹಿಂದೆಯೇ ಹೇಳಿದ್ದೆ. ಟ್ರಂಪ್ ಅವರಿಗೆ ಏನ್ ಬೇಕಾಗಿದೆ ಅಂತಂದ್ರೆ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಆಕರ್ಷಕವಾಗಿ ಪೋಸ್ಟ್ ಮಾಡುವಂತ ಭಾರತದೊಂದಿಗಿನ ಟ್ರೇಡ್ ಡೀಲ್ ಬೇಕಾಗಿದೆ. ಅದಕ್ಕೆ ಅವರು ಆತುರಾತುರವಾಗಿ ಇಂತಹ ಪೋಸ್ಟ್ಗಳನ್ನು ಮಾಡೋದು, ಅಂದ್ರೆ ತನ್ನ ಜನರಿಗೆ ಖುಷಿ ಪಡಿಸೋದು. ಇದರ ಜೊತೆಗೆ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಇನ್ನೊಂದು ಸುಳ್ಳನ್ನ ಕೂಡ ಹೇಳಿದ್ದಾರೆ. ಅದೇನು ಅಂತಂದ್ರೆ ಭಾರತ ಅಮೆರಿಕದ ಉತ್ಪನ್ನಗಳಿಗೆ 0 ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಒಪ್ಕೊಂಡಿದೆ, ಜೊತೆಗೆ ಕೆಲ ಅಡೆತಡೆಗಳನ್ನು ಕೂಡ ಸಂಪೂರ್ಣವಾಗಿ ಶೂನ್ಯಕ್ಕೆ ತರುತ್ತೆ ಅಂತ. ಮಿತ್ರರೇ, ಭಾರತ ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಂಡಿದೆ. ಆದರೂ ಕೂಡ ಎಲ್ಲ ವಿಚಾರಗಳಲ್ಲಿ ಯುರೋಪಿಯನ್ ಯೂನಿಯನ್ನ ವಸ್ತುಗಳಿಗೆ ಭಾರತ ಶೂನ್ಯ ತೆರಿಗೆಯನ್ನು ವಿಧಿಸಿಲ್ಲ. ಭಾರತದ ಇಂಟ್ರೆಸ್ಟ್ಗಳನ್ನು ಕಾಪಾಡಿಕೊಂಡಿದೆ. ಭಾರತದ ಅಗ್ರಿಕಲ್ಚರ್ ಸೆಕ್ಟರ್ ಇರಬಹುದು, MSME ಇರಬಹುದು, ಈ ಸೆಕ್ಟರ್ಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಾರತ ರಾಜಿ ಮಾಡಿಕೊಂಡಿಲ್ಲ. ಈಗ ಅಮೆರಿಕದೊಂದಿಗಿನ ಟ್ರೇಡ್ ಡೀಲ್ ಕೂಡ ಅಷ್ಟೇ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಭಾರತ 0 ಟ್ಯಾರಿಫ್ ಅನ್ನು ವಿಧಿಸುತ್ತೆ ಅಂತ. ಇದೆಲ್ಲ ಶುದ್ಧ ಸುಳ್ಳು. ಟ್ರಂಪ್ ಅವರ ಈ ಘೋಷಣೆಗೆ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಲ್ಯೂ ಇಲ್ಲ. ಆದರೆ ಟ್ರಂಪ್ ಹೇಳಿದ್ರಲ್ಲಿ ಏನಪ್ಪಾ ಸತ್ಯ ಇದೆ ಕೇಳಿದ್ರೆ, ಅಮೆರಿಕ ಭಾರತಕ್ಕೆ 18% ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಒಪ್ಕೊಂಡಿದೆ. ಈಗೇನು 25% ಇತ್ತಲ್ಲ, ಅದನ್ನು 18% ಇಳಿಸಿದ್ದಾರೆ ಅಂತ. ಇಲ್ಲೂ ಮಿತ್ರರೇ ಒಂದು ಕನ್ಫ್ಯೂಷನ್ ಇದೆ. ಭಾರತಕ್ಕೆ ಕೇವಲ 25% ಮಾತ್ರ ಟ್ಯಾರಿಫ್ ಇರಲಿಲ್ಲ. ರಷ್ಯಾದಿಂದ ಆಯಿಲ್ ಬೈ ಮಾಡ್ತಿದ್ದೀವಿ ಅಂತ ಹೇಳಿ ಅಡಿಷನಲ್ ಆಗಿ 25% ವಿಧಿಸಿದ್ರು. ಅದರ ಬಗ್ಗೆ ಟ್ರಂಪ್ ಯಾವುದೇ ರೀತಿಯಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅದಿರುತ್ತಾ, ಮುಂದುವರಿಯುತ್ತಾ, ಅಥವಾ ಈಗಲೇ ಎಂಡ್ ಆಗಿದೆಯಾ, ಆ ವಿಚಾರವಾಗಿ ಅಮೆರಿಕದಿಂದ ಯಾವುದೇ ಕ್ಲಾರಿಫಿಕೇಶನ್ ಬಂದಿಲ್ಲ. ಆದರೆ ಟ್ರಂಪ್ ಅವರು ಏನು ಘೋಷಣೆ ಮಾಡಿದ್ದಾರೆ, ನಾವು ಈ ಹಿಂದೆ ರೆಸಿಪ್ರೋಕಲ್ ಟ್ಯಾರಿಫ್ ಆಗಿ 25% ಅನ್ನು ಭಾರತದ ಮೇಲೆ ವಿಧಿಸಿದ್ವಲ್ಲ, ಅದು 18%ಗೆ ಇಳಿಯುತ್ತೆ ಅಂತ. ಈ 18% ಟ್ಯಾರಿಫ್ ಏನಾದರೂ ಸತ್ಯವಾಗ್ಲೂ ಜಾರಿಗೆ ಬಂದಿದ್ದೆ ಆದರೆ, ನಾನು ಯಾಕೆ ಈ ಮಾತನ್ನು ಈಗಲೂ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಟ್ರಂಪ್ ಒಬ್ಬ ಹುಂಬ ನಾಯಕ. ಯಾವಾಗ ಏನು ಬೇಕಾದರೂ ಹೇಳಬಹುದು. ಇವತ್ತು ರಾತ್ರಿ ಆಗ್ತಿದ್ದ ಹಾಗೆ ಇದು ಕಂಪ್ಲೀಟ್ ಆಗಿ ಉಲ್ಟಾ ಹೇಳ್ಬಿಟ್ಟು ಭಾರತಕ್ಕೆ 75% ಟ್ಯಾರಿಫ್ ಅಂತ ಘೋಷಣೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಅಂತಹ ಚಂಚಲ ಮನಸ್ಸಿನ ನಾಯಕ, ಒಬ್ಬ ವಿಶ್ವ ನಾಯಕನಿಗಿರಬೇಕಾದಂತಹ ಯಾವುದೇ ಕ್ವಾಲಿಟಿಗಳು ಕೂಡ ಟ್ರಂಪ್ ಅವರಿಗಿಲ್ಲ. ಹೀಗಾಗಿ ನಾವು ಇದೇ ಸತ್ಯ, ಇದೇ ಜಾರಿಗೆ ಬಂದ್ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ 18% ಘೋಷಣೆ ಆಗಿದೆಯಲ್ಲ, ಇದು ಭಾರತಕ್ಕೆ ನಿಜವಾಗ್ಲೂ ಕೂಡ ಲಾಭದಾಯಕ. ಭಾರತದ ಸುತ್ತಲೂ ಇರುವಂತಹ ದೇಶಗಳೇನಿದ್ದಾವೆ, ಈಗಾಗಲೇ ಯುರೋಪಿಯನ್ ಯೂನಿಯನ್ ಜೊತೆಗಿನ ಭಾರತದ ಟ್ರೇಡ್ ಡೀಲ್ನಿಂದ ಹೊಡೆತ ತಿಂದಿರುವಂತಹ ದೇಶಗಳು, ಅವುಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಹೇಗೆ ಅಂತ ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲಾ ದೇಶಗಳ ಮೇಲೂ ಕೂಡ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ದಾರೆ. ಯಾವ ದೇಶವನ್ನು ಕೂಡ ಅವರೇನು ಬಿಟ್ಟಿಲ್ಲ. ಕೇವಲ ಪೆಂಗ್ವಿನ್ಗಳು ವಾಸ ಮಾಡುವಂತಹ ದ್ವೀಪಕ್ಕೂ ಕೂಡ ಟ್ರಂಪ್ ಟ್ಯಾರಿಫ್ ವಿಧಿಸಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಟ್ರಂಪ್ ಅವರ ಟ್ಯಾರಿಫ್ನ ತೀವ್ರತೆ ಎಷ್ಟಿದೆ ಅಂತ. ಆದರೆ ಅದರಲ್ಲಿ ಅತ್ಯಂತ ಹೆಚ್ಚು ಟ್ಯಾರಿಫ್ ಅನ್ನು ವಿಧಿಸಿದ್ದು ಭಾರತ ಮತ್ತು ಬ್ರೆಜಿಲ್ ದೇಶಗಳಿಗೆ. ಈ ಎರಡೂ ದೇಶಗಳು ಕೂಡ 50% ಟ್ರಂಪ್ ಅವರ ಟ್ಯಾರಿಫ್ ಅನ್ನು ಎದುರಿಸ್ತಾ ಇದ್ವು. ಮೂರನೇದಾಗಿ ಚೈನಾ ಮೇಲೆ 37% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಸೌತ್ ಆಫ್ರಿಕಾಗೆ 30% ಟ್ಯಾರಿಫ್ ಇದೆ. ಸೌತ್ ಕೊರಿಯಾಗೆ 15% ಇದೆ. ಹಾಗೆ ಯುರೋಪಿಯನ್ ಯೂನಿಯನ್ಗೆ 15%, ಯುಕೆಗೆ 10% ಟ್ಯಾರಿಫ್ ಇದೆ. ಇಲ್ಲಿ ಸೌತ್ ಕೊರಿಯಾ, EU, UK ಈ ದೇಶಗಳಿಂದ ಭಾರತಕ್ಕೆ ಹೆಚ್ಚುವರಿ ಟ್ಯಾರಿಫ್ ಇದೆಯಲ್ಲ ಅಂತ ನಿಮಗೆ ಅನಿಸಬಹುದು. ಆದರೆ ಮಿತ್ರರೇ, ಇವರು ಅಮೆರಿಕದ ಮಾರುಕಟ್ಟೆಯಲ್ಲಿ ನಮಗೆ ಕಾಂಪಿಟೇಟರ್ ಅಲ್ಲ. ಭಾರತಕ್ಕೆ ಅಮೆರಿಕದ ಮಾರುಕಟ್ಟೆಯಲ್ಲಿ ನಿಜವಾಗ್ಲೂ ಕಾಂಪಿಟೇಷನ್ ಇರುವಂತಹ ದೇಶಗಳು ಯಾವುದು ಕೇಳಿದ್ರೆ, ಅದು ಬಾಂಗ್ಲಾದೇಶ, ವಿಯೆಟ್ನಾಂ, ಪಾಕಿಸ್ತಾನ, ಮಲೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್ ಇಂತಹ ದೇಶಗಳು. ಅಮೆರಿಕದ ಮಾರುಕಟ್ಟೆಯಲ್ಲಿ ಈ ದೇಶಗಳು ಭಾರತಕ್ಕೆ ಹೇಗೆ ಕಾಂಪಿಟೇಟರ್ ಅಂತ ಕೇಳಿದ್ರೆ, ಮಿತ್ರರೇ, ಇವರು ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳು ಯಾವ್ಯಾವುದು? ಟೆಕ್ಸ್ಟೈಲ್ ಇರಬಹುದು, ಲೆದರ್ ಇರಬಹುದು, ಫಿಶರೀಸ್ ಇರಬಹುದು, ಹಾಗೆ ಜೆಮ್ಸ್ ಅಂಡ್ ಜ್ಯುವೆಲರೀಸ್. ಸದ್ಯ ಟ್ರಂಪ್ ಟ್ಯಾರಿಫ್ನಿಂದಾಗಿ ಭಾರತಕ್ಕೆ ಹೊಡೆತ ಬಿದ್ದಿದ್ದು ಇದೇ ಸೆಕ್ಟರ್ಗಳಲ್ಲೇ ಹೊರತು ಬೇರೆ ಸೆಕ್ಟರ್ಗಳಲ್ಲ. ಹೀಗಾಗಿ ಟ್ರಂಪ್ ಅವರು ಭಾರತಕ್ಕೀಗ ಹೊಸದಾಗಿ 18% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದಾರಲ್ಲ, ಇದು ಸಹಜವಾಗಿ ಭಾರತದ ಎಕ್ಸ್ಪೋರ್ಟ್ಗೆ ದೊಡ್ಡ ಪ್ರಮಾಣದ ಬೂಸ್ಟ್ ಅನ್ನು ಕೊಡುತ್ತೆ. ಹೇಗೆ ಕೇಳಿದ್ರೆ, ಬಾಂಗ್ಲಾದೇಶಕ್ಕೆ 20% ಟ್ಯಾರಿಫ್ ಇದೆ, ವಿಯೆಟ್ನಾಂಗೆ 20% ಇದೆ, ಮಲೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ಪಾಕಿಸ್ತಾನ ಈ ಎಲ್ಲಾ ದೇಶಗಳಿಗೆ ಅಮೆರಿಕದ 19% ಟ್ಯಾರಿಫ್ ಇದೆ. ಆದರೆ ಭಾರತಕ್ಕೀಗ 18% ಟ್ಯಾರಿಫ್ ಘೋಷಣೆಯಾಗಿದೆ. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಭಾರತದ ಟೆಕ್ಸ್ಟೈಲ್, ಲೆದರ್, ಫಿಶರೀಸ್, ಆಟೋಮೊಬೈಲ್, ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಇವುಗಳ ಎಕ್ಸ್ಪೋರ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ.
ಇದು ಪಾಕಿಸ್ತಾನ, ವಿಯೆಟ್ನಾಂ, ಬಾಂಗ್ಲಾದೇಶ ಈ ಎಲ್ಲ ದೇಶಗಳಿಗೆ ಗಾಯದ ಮೇಲೆ ಟ್ರಂಪ್ ಬರೆ ಎಳೆದಂಗಾಗಿದೆ. ನಾನು ಈ ಹಿಂದೆ ಯುರೋಪ್ ಮತ್ತು ಭಾರತದ ನಡುವಿನ ಟ್ರೇಡ್ ಡೀಲ್ ಆಯ್ತಲ್ಲ, ಆ ಸಂದರ್ಭದಲ್ಲೇ ಬಹಳ ಸವಿಸ್ತಾರವಾಗಿ ವಿವರಿಸಿದ್ದೀನಿ. ಭಾರತದ ಟೆಕ್ಸ್ಟೈಲ್ಗೆ ಯುರೋಪಿಯನ್ ಯೂನಿಯನ್ 0 ಟ್ಯಾರಿಫ್ ಅನ್ನು ವಿಧಿಸಿದ್ರಿಂದಾಗಿ ಬಾಂಗ್ಲಾದೇಶಕ್ಕೂ ಹೊಡೆತ ಬೀಳುತ್ತೆ, ಇನ್ನೊಂದು ಕಡೆ ವಿಯೆಟ್ನಾಂಗೂ ಹೊಡೆತ ಬೀಳುತ್ತೆ, ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಮರಣ ಶಾಸನವಾಗಿದೆ ಇದು. ಅಂತಹದ್ರಲ್ಲಿ ಅಮೆರಿಕವೂ ಕೂಡ ಭಾರತಕ್ಕೆ ಈ ಎಲ್ಲಾ ದೇಶಗಳಿಗಿಂತ ಕಡಿಮೆ ಟ್ಯಾರಿಫ್ ಅನ್ನು ವಿಧಿಸಿದ್ದಿದೆಯಲ್ಲ, ಆ ದೇಶಗಳಿಗೆ ಅದನ್ನ ತಡೆಯುವಂತಹ ಶಕ್ತಿ ಖಂಡಿತವಾಗ್ಲೂ ಇಲ್ಲ. ಒಟ್ಟಿನಲ್ಲಿ ಟ್ರಂಪ್ ಏನೋ ಈಗ ಟ್ರೇಡ್ ಡೀಲ್ ಅನ್ನ ಘೋಷಣೆ ಮಾಡಿದ್ದಾರೆ, ಆದ್ರೆ ಕೆಲ ವಿಚಾರಗಳಲ್ಲಿ ಇನ್ನೂ ಕೂಡ ಪೂರ್ಣವಾದಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಭಾರತ ಈ ಬೆಳವಣಿಗೆಯನ್ನು ಸ್ವಾಗತ ಮಾಡಿದೆ. ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈ ಟ್ರೇಡ್ ಡೀಲ್ ನಿಂದಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ, ಹಾಗೆ ಮೇಕ್ ಇನ್ ಇಂಡಿಯಾ ಪ್ರಯತ್ನವನ್ನ ಬಲಪಡಿಸುತ್ತೆ, ವಿಶ್ವಾಸಾರ್ಹವಾದಂತಹ ತಂತ್ರಜ್ಞಾನ ಸಂಬಂಧವನ್ನ ಇದು ಪ್ರೋತ್ಸಾಹಿಸುತ್ತೆ ಹೀಗಂತ ಜೈಶಂಕರ್ ಅವರು ಈ ಬಗ್ಗೆ ಟ್ವೀಟ್ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ರಂಪ್ ಜೊತೆಗಿನ ತನ್ನ ಮಾತುಕತೆಯನ್ನ ಟ್ವೀಟ್ ಮೂಲಕವಾಗಿ ಜನರಿಗೆ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಏನ್ ಹೇಳಿದರೆ ಕೇಳಿದ್ರೆ, ನನ್ನ ಆತ್ಮೀಯ ಗೆಳೆಯ ಟ್ರಂಪ್ ಜೊತೆಗಿನ ಮಾತುಕತೆ ಅದ್ಭುತವಾಗಿತ್ತು. ಭಾರತದ ವಸ್ತುಗಳಿಗೆ 18% ಸುಂಕದ ವಿಚಾರ ನಿಜಕ್ಕೂ ಕೂಡ ಸಂತೋಷದಾಯಕವಾಗಿದೆ. ಇದಕ್ಕೋಸ್ಕರವಾಗಿ 1.4 ಬಿಲಿಯನ್ ಪೀಪಲ್ಸ್ ಪರವಾಗಿ ಟ್ರಂಪ್ಗೆ ಧನ್ಯವಾದವನ್ನ ಹೇಳ್ತೀನಿ. 2 ದೊಡ್ಡ ಆರ್ಥಿಕತೆ ಹಾಗೂ ವಿಶ್ವದ 2 ದೊಡ್ಡ ಪ್ರಜಾಪ್ರಭುತ್ವ ಒಟ್ಟಾಗಿ ಕೆಲಸ ಮಾಡುವಂತಹದ್ದು ನಮ್ಮ ಜನರಿಗೆ ಪ್ರಯೋಜನಕಾರಿ. ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಟ್ರಂಪ್ ಅವರ ನಾಯಕತ್ವ ಅತ್ಯಗತ್ಯ. ಶಾಂತಿಗಾಗಿ ಅವರು ಮಾಡುವಂತಹ ಪ್ರಯತ್ನಕ್ಕೆ ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಅಮೆರಿಕ ಸಡನ್ ಆಗಿ ಈ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಏನ್ ಕಾರಣ ಇದ್ದಿರಬಹುದು ನೋಡೋದಾದ್ರೆ, ಮೊದಲನೇದಾಗಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆದಂತಹ ಟ್ರೇಡ್ ಡೀಲ್ ಇದು ಅಮೆರಿಕಾಗೆ ಹಿಡಿಸಿರ್ಲಿಲ್ಲ. ಇದು ಟ್ರಂಪ್ ಸರ್ಕಾರದ ಮೇಲೆ ಭಾರಿ ಒತ್ತಡವನ್ನ ಕೂಡ ಕ್ರಿಯೇಟ್ ಮಾಡಿತ್ತು. ಸಹಜವಾಗಿ ಅಮೆರಿಕದ ಜನ ಟ್ರಂಪ್ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಜೊತೆಗೆ ಆಗಬೇಕಾದಂತಹ ಟ್ರೇಡ್ ಡೀಲ್ ಅನ್ನ ಇವತ್ತು ಯುರೋಪಿಯನ್ ಯೂನಿಯನ್ ಸಾಧಿಸಿದೆ. ಇದಕ್ಕೆ ಕಾರಣ ಯಾರು ಕೇಳಿದ್ರೆ ಟ್ರಂಪ್ ಅವರ ಇಗೋ ಇವತ್ತು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಬಲಿ ಕೊಡ್ತಾ ಇದೆ. ಇದು ಅಮೆರಿಕಾಗೆ ನಷ್ಟ ತರಿಸುತ್ತೆ ಅಂತ ಅಮೆರಿಕದ ಜನರಿಗೆ ಅರ್ಥ ಆಗಿತ್ತು. ಸಹಜವಾಗಿ ಇದು ಟ್ರಂಪ್ ಸರ್ಕಾರದ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡಿರುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಏಕಾಏಕಿಯಾಗಿ ದಿಢೀರಂತ ಭಾರತದ ಪ್ರಧಾನಿಗೆ ಕರೆ ಮಾಡಿದಂತಹ ಟ್ರಂಪ್ ಈ ಟ್ರೇಡ್ ಡೀಲ್ ಅನ್ನ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ನನಗೆ ಈಗಲೂ ಸಹ ಇದೇ ಫೈನಲ್ ಆಗಿಬಿಡುತ್ತೆ ಅಂತ ನಂಬಿಕೆ ಇಲ್ಲ. ಈ ಅಪನಂಬಿಕೆಗೆ ಕಾರಣ ಏನು ಕೇಳಿದ್ರೆ ಅದು ಟ್ರಂಪ್. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ